ಅಂತ ತಾವ್ ನಮ್ಮ ಎಲ್ಲಿಂದ ಟೀಮ್ ಮಾತಾಡ್ತಾ ಲೀಡರ್ ಇರೋದು ಮೇಡಮ್? ಶಿವಕುಮಾರ್ ಸರ್, ಆರ್.ಟಿ. ನಗರ್ ಸರ್. ಹಾ ಹೇಳಿ ಮೇಡಮ್, ಹೇಳಿ ಮೇಡಮ್. ಆಕ್ಚುಲಿ ನಾನು ಡ್ಯೂಟಿಲಿ ಇದ್ದೀನಿ, ಕಂಪ್ಲೀಟ್ ಆಯ್ತು, ಬಟ್ ಇದು ಸ್ಟಾರ್ಟ್ ಆಯ್ತು ಅಂತ ಆನ್ ಮಾಡಿದೆ. ಸೂಪರ್ ನನ್ಗೆ ಮೇಡಮ್. ಹೇಳ್ಬೇಕು ಅಂತ ಎರಡ್ ಸರಿ ಟ್ರೈ ಮಾಡಿದೆ, ಬಟ್ ಇಲ್ಲಿ ಒತ್ತಡದಿಂದ ನಾನು ಮಾಡಕ್ ಆಗ್ಲಿಲ್ಲ. ಹೇಳಿ ಮೇಡಮ್. ಫಸ್ಟ್ ನಾನೇ ತಗೊಂಡಿದ್ದೀನಿ ಇದನ್ನ. ನನ್ಗೆ ಕಾಲ್ ಆಪರೇಷನ್ ಆಗಿತ್ತು, ಮೆಟ್ಲು ಹತ್ತಬಾರ್ದು, ಮತ್ತೆ ಜಾಸ್ತಿ ಕೂತ್ಕೊಂಡು ಎದ್ದೊಳದ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನು ಆಯುರ್ವೇದಿಕ್ ಥೆರಪಿಸ್ಟ್, ಈಗ ವರ್ಕ್ ಮಾಡ್ತಾ ಇದ್ದೀನಿ. 1.5 hour ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈ ಕೈಗೆ ನೋಡಿ, ಈಗೂ ಬೆಲ್ಟ್ ಕಟ್ಕೊಂಡೇ ಇದ್ದೀನಿ. ಆಲ್ರೆಡಿ ಕಟ್ಕೊಂಡೇ ಇರ್ತೀನಿ ಎನಿ ಟೈಮ್. ಅಲ್ಲಿ ವರ್ಕ್ ಮಾಡುವಾಗ ಅಷ್ಟೇ ಇದು ಆಯಿಲ್ ಆಗುತ್ತೆ ಅಂತ ಬಿಸ್ತೀನಿ. ನೀರ್ ಕುಡಿತೀನಿ, ಟ್ರೀಟ್ಮೆಂಟ್ ಹೋಗೋವಾಗೂ ನೀರ್ ಕುಡಿತೀನಿ, ಬರ್ಬೇಕಾದ್ರೂ ನೀರ್ ಕುಡಿತೀನಿ. ಇದೇ ತರ ನಾನು ಇನ್ನೊಬ್ರಿಗೆ, ನನ್ನ ಕಸಿನ್ ಒಬ್ರು ಕೊಟ್ಟಿದ್ದೆ. ಅವ್ರ ಮಗಳು ಸ್ಕೂಲಲ್ಲಿ ಯಾವಾಗೂ ನಿದ್ದೆ ಮಾಡೋಳು, ನಿದ್ದೆ ಮಾರ್ಕ್ಸ್ ಎಲ್ಲ ಕಮ್ಮಿ. ಬಟ್ ಹೇಳಿ ಇದನ್ನ ಮ್ಯಾಟ್ರೆಸ್ ಕೊಟ್ಮೇಲೆ ಯೂಸ್ ಮಾಡಿದ್ಮೇಲೆ ಈಗ ನಿದ್ದೆ ಮಾಡ್ತಾ ಇಲ್ಲ. ಫಸ್ಟ್ ರಿಸಲ್ಟ್ ಅವ್ರು ಹೇಳಿದ್ದು, ಮನೇಲಿ ನಿದ್ದೆ ಮಾಡ್ತಾ ಇದ್ದಾಳೆ, ಸ್ಕೂಲಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಅದನ್ನ ಚೆನ್ನಾಗಿದೆ ಆಗಿದೆ. ಗ್ಯಾಸ್ಟ್ರಿಕ್ ಇತ್ತು, ಅದು ಕಮ್ಮಿ ಆಗಿದೆ. ಇನ್ನ ಅವ್ರ ಫಾದರ್ಗೂ ಅಷ್ಟೇ ಸರ್, ತುಂಬಾ ಸುಸ್ತು. ಎಲ್ಲೋಗಿ ಅಂಗಡಿಗೆ ಇಲ್ಲಿ ಪಕ್ಕದಲ್ಲಿ ಹೋಗ್ಬಾ ಅಂದ್ರೂ ಸುಸ್ತು ಅನ್ನೋರಂತೆ. ಈ ವಾಟರ್ ಬಾಟ್ಲ್ ನೀರ್ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಅವರು ನನ್ಗೆ ರಿಸಲ್ಟ್ ಹೇಳಿದ್ದಾರೆ ಸರ್. ಇನ್ನೊಬ್ರು ಪ್ಯಾಲೇಸಸ್ ಆಗಿರೋರ್ಗೆ ಕೊಟ್ಟಿದ್ದೀನಿ ಸರ್. 6 ಕಡೆ ಬ್ಲಡ್ ಕ್ಲಾಟ್ ಆಗಿತ್ತು ಅವ್ರಿಗೆ. 10 years ಪೇಷಂಟ್ ಅವರು. ಇದ್ರಲ್ಲಿ ಆಸ್ಪತ್ರೆಯಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಾತ್ರೆ ಕೊಡ್ತೀವಿ, ಇರೋಷ್ಟು ದಿವಸ ನೋಡ್ಕೊಳ್ಳಿ ಅಂತ. ಈಗ ಅವ್ರಿಗೆ 3 ಕಡೆ ಬ್ಲಡ್ ಕ್ಲಾಟ್ ಕಮ್ಮಿ ಆಗಿದೆ ಸರ್, ವಿತಿನ್ 1 month ಅಲ್ಲಿ. ಈಗ ಸೆಂಟ್ ಜಾನ್ಗೆ ಹೋಗಿ ಬಂದಿದ್ದಾರೆ, ವಿತಿನ್ 1 month ಅಲ್ಲಿ ಕಮ್ಮಿ ಆಗಿದ್ದಾರೆ. ಇನ್ನು ಕಮ್ಮಿ ಆಗುತ್ತೆ ಅವ್ರಿಗೆ. ಇದು ಅರ್ಥನೇ ಆಗಿಲ್ಲ ಇದು ಹೆಂಗೆ ಇದಾಯ್ತು ಅಂತ. ಈ ಬೆಡ್ ಮೇಲೆ ಮಲಗಿರೋದ್ರಿಂದ ಇದು ತುಂಬಾ ಮಿರಾಕಲ್ ರಿಸಲ್ಟ್ ಸರ್. ಇದು ಹೇಳಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಸರ್. ಅಷ್ಟೇ ಸರ್ ನಮ್ ಕಡೆಯಿಂದ. ಇಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಅನ್ನ ಮನುಕುಲಕ್ಕೆ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರು ಕೊಟ್ಟಿದಾರಲ್ವಾ ಮೇಡಮ್, ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಕೋಟಿ ಕೋಟಿ ಅಂತ ಎಲ್ಲಾರು ಹೇಳ್ತಾರೆ, ನಡೆದಾರೋ ದೇವ್ರು ಅಂತ. ಖಂಡಿತ ಸರ್, ಅವ್ರಿಗೆ 100% ಕೋಟಿ ನಮಸ್ಕಾರ ಹೇಳಕ್ ನಾವ್ ಇಷ್ಟಪಡ್ತೀನಿ ಸರ್. ಅಂತವ್ರು ಇನ್ನು ಮರು ಜನ್ಮ ಎತ್ತಿ ಬರ್ಬೇಕು ಅಂತಾನೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಅದೇ ರೀತಿಯಲ್ಲಿ ಇಂತ ಪ್ರಾಡಕ್ಟ್ ಅನ್ನ ನಮ್ ಕೈ ಕೊಟ್ಟಿದಾರಲ್ವರ, ನಮ್ಮ ಮೂಲಕ ಬೇರೆಯವ್ರಿಗೆ ಈ ಸಮಾಜಕ್ಕೆ ರೀಚ್ ಮಾಡ್ತಾ ಇದಾರಲ್ವರ. ಅಂದ್ರೆ ನಾವು ಒಬ್ಬ ಆರ್ಡಿನರಿ ವ್ಯಕ್ತಿ ಕೂಡ ಒಬ್ಬ ಕಾಂಟ್ರಿಬ್ಯೂಟರ್ ಆಗಿ ಬೆಳೆಯುವಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ಯಲ್ವರ. ಇದ್ರ ಬಗ್ಗೆ ನಿಮ್ಗೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ನಾನು ಆ ಖುಷಿಲೇ ನಾನು ಜನಕ್ಕೆ, ನನ್ನ ಆಕ್ಚುಲಿ ಇದ್ರಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಜನಗಳ ನೋವು ಏನು ಅನ್ನೋದನ್ನ ತಿಳ್ಕೊಂಡಿರೋದ್ರಿಂದ ಆ ನೋವನ್ನ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡ್ಬೇಕು ಅನ್ನೋ ಸಲುವಾಗಿ ಜೊತೆಲಿ ಸೈಡ್ ಅಲ್ಲಿ ನಾನು ಇದು ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸರ್. ಇದನ್ನ ಪಾರ್ಟ್ ಟೈಮ್ ವರ್ಕ್ ಮಾಡಿ ಎಷ್ಟೋ ಜನಕ್ಕೆ ಸಮಾಧಾನ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ. ಇಂತ ಒಂದು ಪ್ರಾಡಕ್ಟ್ ಅನ್ನ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಷ್ಟು ಸಾಧ್ಯನೋ ಅಷ್ಟನ್ನ ಉಪಯೋಗಿಸ್ಕೊಳ್ಳಿ ಮೇಡಮ್. ನಿಮ್ಮ ಜೊತೆಗೆ ನಿಮ್ಮ ಲೀಡರ್ಸ್, ನಿಮ್ಗೆ ಯಾರು ಅವಕಾಶ ಕೊಟ್ಟಿದ್ದಾರೋ ಅವ್ರ ಜೊತೆಗೆ ನಮ್ಮ ಟೀಮ್ ಕ್ರಿಯೇಟರ್ಸ್ ಎನಿ ಟೈಮ್ ಸರ್, ಯಾವಾಗ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಕೊಡ್ತಾರೆ ಸರ್. ನಾನ್ ಇಲ್ಲಿ ಬಿಸಿ ಇದ್ರು ಒಂದು ಪೇಷಂಟ್ ಏನ ಕೇಳಿದ್ರೆ ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಸರ್, ಅವರೇ ಅದನ್ನ ರೆಸ್ಪಾನ್ಸಿಬಲ್ ತಗೊಂಡು ಅವ್ರಿಗೆ ಹೋಗಿ ಏನ್ ಹೇಳ್ಬೇಕು ಹೇಳಿ ಎಲ್ಲ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಅವರು. ನೋಡಿ, ನಮ್ಮಲ್ಲಿ ತುಂಬಾ ಅದ್ಭುತವಾದ ಸಪೋರ್ಟ್ ಇದೆ ನಮ್ಮ ಟೀಮ್ ಅಲ್ಲಿ. ಅದೇ ರೀತಿಯಲ್ಲಿ ಪ್ರತಿ ವಾರ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು, ಹೋಮ್ ಮೀಟಿಂಗ್ಸ್ ಇರ್ಬೋದು, ಎಲ್ಲಾ ರೀತಿ ಸಪೋರ್ಟ್ ಇದೆ. ಇದನ್ನ ಉಪಯೋಗಿಸ್ಕೊಂಡು ನೀವು ದೊಡ್ಡ ಲೆವೆಲ್ ಅಲ್ಲಿ ಬೆಳೀತಾ ಸಮಾಜಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಟರ್ ಆಗಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.